ನಮ್ಗೆ ಇನ್ನು ಇವಾಗ ಒಂದು ಸಿನಿಮಾ ಮಾಡಿದ್ದೀವಿ, ಒಂದು 2-3 ಸಿನಿಮಾ ಕಂಪ್ಲೀಟ್ ಆಯಿತು. ಒಂದು ವರ್ಣ ಅಂತ ನಡೀತಿದೆ, ಇನ್ನೊಂದು ವೃಷಭ ಅಂತ ಒಂದು ಕಂಪ್ಲೀಟ್ ಆಯಿತು. ಅದಾದಮೇಲೆ ವಿಶೇಷ ಏನಂದರೆ, ನಮ್ಮದು ಶಾರ್ಟ್ ಫಿಲಮ್ನ ರಕ್ಷಿತಾ ಮೇಡಮ್ ಅವರು ಕೂತ್ಕೊಂಡು ನೋಡಿ ಒಂದು ಸಿನಿಮಾಗೆ ರೆಫರ್ ಮಾಡಿದ್ದಾರೆ. ಸೂಪರ್. ನನ್ನ ಇನ್ಸ್ಟಾಗ್ರಾಮ್ ಐ ಡಿಲಿ ಚೆಕ್ ಮಾಡಿ, ಸಿದ್ದು ಮಂಡ್ಯ ಅಫಿಷಿಯಲ್ ಅಂತಿರುತ್ತೆ, ಅದರಲ್ಲಿ ಚೆಕ್ ಮಾಡಿ. ಅಲ್ಲೊಬ್ಬ ನಿಂತಿದ್ದೇನಲ್ಲ ಗೌರವ್ ಅಂತ, ಸರ್ ನಿಮ್ಮ ಹೆಸ್ರೇನು ಸರ್? ಸಿದ್ದು ಮಂಡ್ಯ ಅಂತೀನಿ. ಅವ್ರಿಗೆ ಸಿದ್ದು ಅಂತ ಹೇಳ್ತಾರೆ. ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಅವರು ಸಿನಿಮಾ ನೋಡ್ಕೊಂಡು ಬೆಳ್ಕೊಂಬಂದ ನಾವು ಕಲಾಸಿಪಳ್ಯ ಬಂದಾಗ ನಾನು ಎಂಟ್ರಿನೇ ಆಗಿಲ್ಲ. ಹಂಗೆ ಅವ್ರ ಸಿನಿಮಾ ನೋಡ್ಕೊಬಂದವ್ರು ಅವರು ನಮಗೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು, ರವಿ ನಾನು ಒಂದಿಬ್ಬರು ಆರ್ಟಿಸ್ಟ್ ಹೇಳ್ತೀನಿ, ಆಫೀಸಿಗೆ ಕರೆದು ಮಾತಾಡು, ಅವ್ರು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಮ್ಮ ಹೊಗಳ್ತಾರಲ್ಲ, ಅದು ನಮ್ಮ ಪುಣ್ಯ, ಇನ್ನೇನಿಲ್ಲ. ಅದಕ್ಕೆ ಇನ್ನೊಂದು ನಿಜವಾಗ್ಲೂ ಒಂದೇನು ಹೇಳ್ತೀನಿ ಅಂದರೆ, ರಕ್ಷಿತಾ ಮೇಡಮ್ ಆಗ್ಬೋದು, ಅಥವಾ ರಮೇಶ್ ಭಟ್ ಸರ್ ಆಗ್ಬೋದು, ಆಮೇಲೆ ರಂಗಾಯಣ ರಘು ಸರ್ ಆಗ್ಬೋದು, ನಾವು ಮಾಡಿರೋ ಸಿನಿಮಾದಲ್ಲಿ ಅವ್ರು ಸಿಕ್ಕಿದ ತಕ್ಷಣ ರಾಜಾ ಬಾರ ಇಲ್ಲಿ ಕೂತ್ಕೊಳ್ಳೋ, ಏನು ಮಾಡ್ತಿದ್ಯಾ ಅಂತ ಕೇಳ್ತಾರೆ. ರಕ್ಷಿತಾ ಮೇಡಮು ನೀವು ಮಾಡೋದ ಶಾರ್ಟ್ ಫಿಲಿಮ್ಸ್ ಎಲ್ಲ, ಅವ್ರು ಪ್ರೇಮ್ ಸರ್ನ ಕರೆದು ಕೂರ್ಸ್ಕೊಂಡು ತೋರಿಸ್ತಾರೆ, ಇಲ್ಲಿ ಬೈಲಿ ಪ್ರೇಮ್ ನೋಡಿ ಶಾರ್ಟ್ ಫಿಲಿಮ್ ಹೆಂಗೆ ಮಾಡಿದ್ದಾರೆ ನೋಡಿ ಅಂತ. ಬಟ್ ಅದು ನಮ್ಮ ಪುಣ್ಯ, ಇದು ನಮ್ಮ ಟೀಮು. ಆಮೇಲೆ ಇದೆಲ್ಲ ಕ್ರೆಡಿಟ್ಸ್ ಎಲ್ಲ ಬಂದು ನಮ್ಮ ಅಮಿತ್ ರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಮಿತ್ ರಾಜ್ ಸರ್ ಆಗ್ಬೋದು, ಆಮೇಲೆ ಸುಮಂತ್ ಕ್ಯಾಮ್ರಾಮ್ಯಾನ್ ಆಗ್ಬೋದು, ನಮ್ಮ ಟೀಮ್ ಒಂದು ಇವತ್ತು ಕೂಡ ನಮ್ಮ ಅನುಶ್ರೀ ಮೇಡಮು ಹೇಳಿದ್ರು, ಅವ್ರ ಚಾನಲಲ್ಲಿ ತುಂಬ ಇಂಟ್ರ್ಯೂ ಮಾಡಿದ್ದಾರೆ, ನಮ್ಮದು ಮಾಡಿದ್ದಾರೆ. ಬಟ್ ಅವರು ಸ್ಟಾರ್ಟಿಂಗ್ ನಾವು ಕೂತ್ಕೊಂಡಿಟ್ಟಿಗೆ ನಾವೇನು ಹೇಳಿ ಅಂತಲೂ ಹೇಳಿಲ್ಲ, ನೀವೆಲ್ಲ ಮಿಲಿಯನ್ಸ್ ವ್ಯೂ ಇವರು ಅಂತ ಹೇಳಿದರು. ನನಗೆ ಅದೊಂದು ಖುಷಿ ಆಗ್ತಿದೆ. ನಮ್ಮ ವಿಡಿಯೋ ಯಾವುದೇ ಅಪ್ಲೋಡ್ ಮಾಡಿದ್ರು ಕೂಡ ನಮಗೆ 2 days 3 days ಅಷ್ಟರೊಳಗಡೆ 1 million ಆಗಿರ್ತದೆ. ಅಥವಾ ಏನೋ ಯಾರು ನಾವೇನು ಇದುವರೆಗೂ ನಮ್ಮನ್ನು ಬೆಳೆಸಿದಂಥ ಆಡಿಯನ್ಸ್ಗೂ ಇನ್ನಷ್ಟು ಹೇಳೋದು, ಇವತ್ತು ಬೆಳೆಸಿದ್ದೀರ ಮುಂದೆನೂ ಬೆಳೆಸಿ ಅಂತ, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ.